ಗಾಯ್ಸ್ ನೋಡಿ, ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಕುರಿ ಶೆಡ್ಗೆ ಸುತ್ತ ಯಾವ ಥರ ಮೆಶ್ ಹೊಡ್ಕೋಬೇಕು ಅಂದ್ಬಿಟ್ಟು, ಮೆಶ್ ಹೊಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನು ಪ್ರೋಸೆಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಫಸ್ಟು ನೀವು ಮೆಶ್ ಹೊಡ್ಕೊಳ್ಳೋಕ್ಕಿಂತ ಮುಂಚೆ ಎಷ್ಟಡಿ ಮೆಶ್ ತಂದಿದ್ದೀರಾ ಅಷ್ಟಡಿ ಮೆಶ್ಗೆ ನೀವು ಕರೆಕ್ಟಾಗಿ ನೋಡಿಕೊಂಡು ನೋಡಿ, ಈ ಥರ ಅಡ್ಡ ಕಂಬಿ ಹೊಡ್ಕೊಬೇಕು. ನೀವು ಶೀಟ್ ಹೊಡ್ಕೋತೀರಾ ಮೆಶ್ ಹೊಡ್ಕೋತೀರಾ ಫಸ್ಟೇ ಡಿಸೈಡ್ ಮಾಡಿ. ಆಫ್ಟರು ನೀವು ಈ ಕಂಬಿಗಳನ್ನ ಯಾವ್ಯಾವ ಅಳ್ತಾಗಬೇಕು, ನೀವು ಎಷ್ಟಡಿ ಶೀಟ್ ತಂದಿರ್ತಾರೆ ಎಷ್ಟಡಿ ಮೆಶ್ ತಂದಿರ್ತಾರೆ ಅಷ್ಟಡಿಗೆ ಕರೆಕ್ಟಾಗಿ ನೋಡ್ಕೊಂಡು ಈ ಥರ ಮೆಶ್ ಇದನ್ನು ಪೈಪ್ನ ಕಬ್ಬಿಣದ ಪೈಪ್ ಹೊಡ್ಕೋಬೇಕು. ಆಫ್ಟರು ನೀವು ನೋಡಿ, ಮೇಲ್ಗಡೆಗೆ ನಾವು ಆ್ಯಕ್ಚುಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಇದು ನೋಡ್ಬಿಡ್ತಾ ಇದ್ದೀವಿ, ನಾವು ಶೀಟ್ ಹೊಡ್ಬಿಡ್ತಾ ಇದ್ದೀವಿ. ಮೇಲ್ಗಡೆಯಿಂದ ಇರಿಸ್ಲು ಹೊಡಿಬಾರ್ದು ಅಂದ್ಬಿಟ್ಟು ಮೇಲ್ಗಡೆಯಿಂದ ಶೀಟ್ ಹೊಡ್ಬಿಡ್ತಾ ಇದ್ದೀವಿ. ಅದು 3.5 ಅಡಿ ಶೀಟು. ಇದು ಕೆಳಗಡೆಯಿಂದ ಬಂದ್ಬಿಟ್ಟು 7 ಅಡಿ ಮೆಶ್ ಹೊಡಿತಾ ಇದ್ದೀವಿ. ನಮ್ಮ 3 ಕಡೆ ಆ್ಯಕ್ಚುಲಿ ಏನು ಇವು ಕಾಡು ಪ್ರಾಣಿಗಳು ಕಾಟ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ಏನು ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಸೊ ಈ ಥರ ಸುತ್ತಲೂ ಫುಲ್ಲು ಮೆಶ್ ಹೊಡಿಸ್ಬಿಡ್ತೀವಿ. 7 ಅಡಿ ಮೆಶ್ ಬರುತ್ತೆ ಫುಲ್ಲು. ಸೊ ಆಫ್ಟರು ಮೇಲ್ಗಡೆ ಲೈನ್ ಇದೆಯಲ್ವಾ ನೋಡಿ, ಅಲ್ಲಿಂದ ಅದಕ್ಕೆ ಫುಲ್ಲು ಶೀಟ್ ಹೊಡಿಸ್ಬಿಡ್ತೀವಿ. ಯಾಕಂದರೆ ಇರಿಸ್ಲು ಏನು ಹೊಡಿಬಾರ್ದು ಅಂತ. ಅದು ಮೇಲ್ಗಡೆ ಹಂಗೆ ಸ್ಪೇಸ್ ಇರುತ್ತೆ. ಆ ಸ್ಪೇಸಲ್ಲಿ ಬೇಸಿಗೆಗಾಲದಲ್ಲಿ ಮತ್ತು ತಿರ್ಗಿ ಚಳಿಗಾಲದಲ್ಲೆಲ್ಲ ನೀಟಾಗಿ ಚೆನ್ನಾಗಿ ಗಾಳಿ ಹವಾ ಆಡಬೇಕಲ್ವಾ, ಸೊ ಅದಕ್ಕೇ ಅದು ಮೇಲ್ಗಡೆ ಸ್ಪೇಸ್ ಬಿಟ್ಟಿರ್ತೀವಿ ಬೆಳಕಿಗೆ ಮತ್ತು ತಿರ್ಗಿ ಗಾಳಿ ಹವಕ್ಕೆಲ್ಲ. ಸೊ ನೋಡಿ ಈ ಥರ. ಮತ್ತು ಇನ್ನೊಂದು ಏನಂದರೆ, ನೀವು ಮೆಶ್ನ ಒಡ್ಸ್ಕೋಬೇಕಾದ್ರೆ ಯಾವ ಥರ ಮಾಡ್ಕೋಬೇಕು ಅಂದರೆ ನೋಡಿ, ಫಸ್ಟು ಈ ಥರ ಮೆಶ್ನೆಲ್ಲೂ ಕೆಳಗಡೆನೇ ಓಪನ್ ಮಾಡ್ಕೊಬಿಡ್ಬೇಕು. ಸೊ ನೀವು ಫುಲ್ ಮೆಶ್ನ ಮೇಲ್ಗಡೆಗೆ ತೊಗೊಂಬರ್ತೀರಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನೋಡಿ ಈ ಥರ ಕೆಳಗಡೆನೇ ಫಸ್ಟು ಮೆಶ್ನೆಲ್ಲನೂ ಓಪನ್ ಮಾಡ್ಕೊಂಬಿಟ್ಟು ನೀಟಾಗಿ, ಸೊ ಎಷ್ಟಡಿ ಮೆಶ್ ತಂದಿರ್ತಾರೆ ಅಷ್ಟಡಿ ಫುಲ್ಲು ಮೆಶ್ನ ಇದನ್ನು ಓಪನ್ ಮಾಡಿಕೊಂಡು ಆಫ್ಟರ್ ಕೆಳಗಡೆಯಿಂದ ಮೇಲ್ಗಡೆಗೆ ಎತ್ಕೊಂಡು ನೋಡಿ ಹಿಂಗೆ ತಂತಿನಲ್ಲಿ ಇಲ್ಲಿಗೆ ಇಲ್ಲೊಂದು ಮತ್ತು ತಿರುಗಿ ಇಲ್ಲೊಂದು ನೀಟಾಗಿ ತಂತಿನಲ್ಲೇ ಕಟ್ಕೊಂಬಿಟ್ಟು ಆಫ್ಟರು ಒಂದು ಕಡೆಯಿಂದ ಟಾಕ್ ಹಾಕ್ಕೊಂಡು ವೆಲ್ಡ್ ಮಾಡಿಕೊಂಡು ಅದನ್ನು ಟೈಟ್ ಮಾಡ್ಕೊಂಡು ಬಂದರೆ ಸೊ ನೀಟಾಗಿ ಮೆಶ್ನ ಹಾಕ್ಬೋದು. ನೀವೇನಾದ್ರೂ ಮೆಶ್ನ ಓಪನ್ ಮಾಡ್ಕೊಳ್ಳೋದು ಸರಿಗೆ ಬರಲಿಲ್ಲ ಅಂದರೆ ನಿಮ್ಗೆ 100% ಮೇಲ್ಗಡೆ ಮೆಶ್ ಹಾಕೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಫಸ್ಟು ಅದನ್ನು ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಇದನ್ನು ಮಾಡಿಕೊಂಡು ಏನು ಕರೆಕ್ಟಾಗಿ ಪೈಪ್ಗಳನ್ನ ಹಾಕ್ಕೊಂಡು ಆಫ್ಟರು ನೀವು ಕೆಳಗಡೆಯಿಂದ ಮೆಶ್ನ ಅದನ್ನ ಓಪನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ, ಏನು ಹಿಂಸೆ ಆಗೋದಿಲ್ಲ. ಸೊ ಅದೊಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಮೆಶ್ನ ಅನ್ಬಾಕ್ಸ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ಸೊ ನೋಡಿ ಈ ಥರ ನೀಟಾಗಿರುತ್ತೆ ಹಿಂಗೆ. ಸೊ ನಾವು ಕೆಳಗಡೆಯಿಂದ ಇದನ್ನು ಮೇಲ್ಗಡೆಗೆ ಒಂದಿಬ್ಬರು ಎತ್ಕೊಟ್ರೆ ಮೇಲ್ಗಡೆ ನೀಟಾಗಿ ಕಟ್ಕೊಂಬಿಟ್ಟು ನೋಡಿ ಈ ಥರ ತಂತಿನಲ್ಲಿ ನೀಟಾಗಿ ಕಟ್ಕೊಂಬಿಟ್ರೆ ಸೊ ಮೇಲ್ಗಡೆ ಇರುತ್ತೆ. ಸೊ ನಾವು ಅದನ್ನು ನೀಟಾಗಿ ಟಾಕ್ ಹಾಕೊಂಡು ಟೈಟ್ ಮಾಡ್ಕೊಂಡು ಬಂದರೆ ನೀಟಾಗಿ ಬರುತ್ತೆ. ಇದನ್ನು ಓಪನಿಂಗ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ 100% ಮೆಶ್ ಹಾಕೋದಕ್ಕೂ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಇದೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂತ ಅನಿಸ್ತು, ಸೊ ಅದಕ್ಕೆ ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತು ಫೇಸ್ಬುಕ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಮತ್ತು ತಿರ್ಗಿ ಇದು ಮೆಶ್ ಹಾಕಿ ಆಫ್ಟರು ಯಾವ್ಯಾವ ಥರ ಲುಕ್ ವೈಸ್ ಕಾಣಿಸ್ತಿದೆ ಮತ್ತು ಎಷ್ಟೆಷ್ಟು ಖರ್ಚು ವೆಚ್ಚ ಬೀಳ್ತು ನಾನು ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.